ಗೆಳೆಯರೇ, ಕೇವಲ ಕಣ್ಣಿನಿಂದ ಮಾಡಿಕೊಳ್ಳಿ ಸಂಭೋಗ ವಶೀಕರಣ. ಹೌದು ಗೆಳೆಯರೇ, ನೀವು ನಿಮ್ಮ ಕಣ್ಣಿನ ಸಹಾಯದ ಮೂಲಕ ಸಂಭೋಗ ಮಂತ್ರವನ್ನು ಪಠಿಸುವ ಮೂಲಕ ಈ ಒಂದು ವಶೀಕರಣವನ್ನು ನೀವು ತುಂಬ ಸುಲಭವಾಗಿ ಮಾಡಬಹುದು. ನೀವು ಯಾರನ್ನು ನಿಮ್ಮ ಸಂಭೋಗಕ್ಕೆ ವಶೀಕರಣ ಮಾಡಬೇಕೆಂದುಕೊಂಡಿರುವರೋ ಅವರು ಕೇವಲ 2 ನಿಮಿಷದಲ್ಲಿ ನಿಮ್ಮ ಸಂಭೋಗಕ್ಕೆ ರೆಡಿಯಾಗುತ್ತಾರೆ. ಅಷ್ಟೊಂದು ಪ್ರಕಟವಾಗಿ, ಅಷ್ಟೊಂದು ಪ್ರಭಾವಶಾಲಿಯಾಗಿದೆ ಈ ಮಂತ್ರ ಅಥವಾ ಈ ಒಂದು ವಶೀಕರಣ, ಅಷ್ಟೊಂದು ಪ್ರಭಾವಶಾಲಿಯಾಗಿದೆ. ಸ್ನೇಹಿತರೆ, ನೀವು ಮಾಡಬೇಕಾಗಿರೋ ಒಂದು ಸಣ್ಣ ಕೆಲಸ ನಾನು ಹೇಳಿಕೊಡ್ತೇನೆ. ಗೆಳೆಯರೇ, ನೀವು ಈ ಒಂದು ವಶೀಕರಣವನ್ನು ದಯವಿಟ್ಟು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿಕೊಂಡರೆ ತುಂಬ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈ ವಶೀಕರಣವನ್ನು ಕೆಟ್ಟ ಕೆಲಸಕ್ಕಾಗಿ ಉಪಯೋಗಿಸಿಕೊಳ್ಳಬೇಡಿ. ಗೆಳೆಯರೇ, ನಾನು ಹೇಳುವ ಈ ಸುಲಭವಾದ ಒಂದು ಕಣ್ಣಿನ ಮೂಲಕ ವಶೀಕರಣ ಮಾಡುವ ಸಂಭೋಗ ಒಂದು ಕ್ರಿಯೆಯ ಈ ಒಂದು ವಶೀಕರಣವನ್ನು ಹೇಳಿಕೊಡುತ್ತೇನೆ. ನೀವು ಮೊದಲು ಮಾಡಬೇಕಾಗಿರೋ ಸಣ್ಣ ಕೆಲಸ ಈ ರೀತಿ ಇದೆ. ನೀವು ಒಂದು A4 ಸೈಜಿನ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಈ ಬಿಳಿ ಹಾಳೆಯ ಮೇಲೆ ನಾನು ತೋರಿಸಿದ ಸಂಭೋಗ ಮಂತ್ರವನ್ನು ಬರೆಯಬೇಕಾಗುತ್ತೆ. ನೀವು ಸಂಭೋಗ ಮಂತ್ರವನ್ನು ಬರೆದಾದ ಮೇಲೆ ಈ ಹಾಳೆಯ ಕೆಳಗಡೆ ನೀವು ಯಾರನ್ನು ಸಂಭೋಗಿಸಬೇಕೆಂದುಕೊಂಡಿರುವಿರಿ ಅವರ ಹೆಸರನ್ನು ಬರೆದು ಅದಕ್ಕೆ ಪ್ಲಸ್ಸನ್ನು ಸೇರಿಸಿ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಬರೆದು ಈ ಥರ 4 ಸಮವಾಗಿ ಫೋಲ್ಡನ್ನು ಮಾಡಿ, 4 ಬಾರಿ ಸಮವಾಗಿ ಫೋಲ್ಡನ್ನು ಮಾಡಿ ಅದನ್ನು ನಿಮ್ಮ ಬಲಗೈಲಿಟ್ಟುಕೊಂಡು ನೀವು ಕಣ್ಣು ಮುಚ್ಚಿ ಯಾರನ್ನು ಸಂಭೋಗಿಸಬೇಕೆಂದುಕೊಂಡಿರುವಿರಿ ಅವರ ಹೆಸರನ್ನು 5 ರಿಂದ 10 ಬಾರಿ ಮನಸ್ಸಲ್ಲೇ ಜಪಿಸಿ. ಇದಾದ ಮೇಲೆ ನೀವು ಅವರ ಫೋಟೋ ಅಥವಾ ಅವರ ಒಂದು ಭಾವಚಿತ್ರ ನಿಮ್ಮ ಕಣ್ಣು ಮುಂದೆ ಬರುವ ಥರ ಜ್ಞಾನ ಮಾಡಿ ಆಮೇಲೆ ಈ ಸಂಭೋಗ ಮಂತ್ರವನ್ನು 5 ಬಾರಿ ನುಡಿಸಿ ನಿಮ್ಮ ಮನದಲ್ಲೇ ಜಪಿಸಿ. ನೀವು ಅದನ್ನು 5 ಬಾರಿ ಜಪಿಸಿದ ಮೇಲೆ ನಿಮ್ಮ ಕಣ್ಣುಗಳಲ್ಲಿ ಒಂದು ವಿಶಿಷ್ಟವಾದ ಶಕ್ತಿಶಾಲಿಯಾದ ಒಂದು ಪ್ರಕಟಣವಾಗುತ್ತೆ. ನೀವು ಅದನ್ನು ಉಪಯೋಗಿಸಿಕೊಂಡು ಸಂಭೋಗ ಕ್ರಿಯೆಗೆ ಯಾರನ್ನು ಇಷ್ಟಪಟ್ಟಿದ್ದೀರಿ ಅವರನ್ನು ಸುಲಭವಾಗಿ ಸೆಳೆದುಕೊಳ್ಳಬಹುದು. ಇದಾದ ಮೇಲೆ ನಿಮ್ಮ ಕಣ್ಣಲ್ಲಿ ಒಂದು ಪ್ರಭಾವಶಾಲಿಯಾಗಿರುವ ಒಂದು ಶಕ್ತಿ ತುಂಬಿರುತ್ತೆ. ನೀವು ಆಗ ಯಾರನ್ನು ವಶೀಕರಣ ಮಾಡಬೇಕೆಂದುಕೊಂಡಿರುವಿರಿ ಅವರ ಎದುರುವಾಗಿ ನಿಂತುಕೊಂಡು ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ 2 ಬಾರಿ ಜಪಿಸಿ ಆದ ಮೇಲೆ ಅವರನ್ನು ದೃಷ್ಟಿಕೋನದಿಂದ 1-2-3 ಸೆಕೆಂಡು ಸತತವಾಗಿ ಬಿಡದೆ ನೋಡಿ. ಆಗ ಅವರು ನಿಮ್ಮ ಸಂಭೋಗ ಕ್ರಿಯೆಗೆ ಅವರೇ ಒಲಿದು ಬರುತ್ತಾರೆ. ಇದು ತುಂಬ ಸುಲಭವಾದ ಒಂದು ವಶೀಕರಣ. ಇದು ವರ್ಕ್ ಆಗುತ್ತೆ, ಗ್ಯಾರಂಟಿ ಮಾಡಿ ನೋಡಿ. ಇದನ್ನು ದಯವಿಟ್ಟು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಒಂದು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಬೇಡಿ. ಈ ಸಂಭೋಗ ವಶೀಕರಣವು ಕೇವಲ ಒಳ್ಳೆಯ ಕೆಲಸಕ್ಕಾಗಿದ್ದರೆ ಒಳ್ಳೆಯದು.